ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆ ಆಗುವುದು ಫಿಕ್ಸ್. ಆಡಳಿತ ದೃಷ್ಟಿಯಿಂದ ಶೀಘ್ರವೇ ಗ್ರೇಟರ್ ಬೆಂಗಳೂರು ಆಗಿ ಬೆಂಗಳೂರು 5ರಿಂದ 7 ವಿಭಾಗಗಳು ಆಗಲಿವೆ. ಅಧಿವೇಶನದಲ್ಲಿ ಬಿಜೆಪಿ ವಿರೋಧದ ಮಧ್ಯೆ ಬಿಲ್ ಅನ್ನು ಪಾಸ್ ಮಾಡಲಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಇತಿಹಾಸ ಪುಟ ಸೇರಲಿದೆ ಬಿಬಿಎಂಪಿ. ಶೀಘ್ರವೇ ಜಾರಿಗೆ ಗ್ರೇಟರ್ ಬೆಂಗಳೂರು. ವಿರೋಧದ ಮಧ್ಯೆ ವಿಧಾನಸಭೆಯಲ್ಲಿ ಬಿಲ್ ಪಾಸ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಳೆದ 4.5 ವರ್ಷದಿಂದ ಚುನಾವಣೆ ನಡೆದಿಲ್ಲ. ಅಲ್ಲಿಂದೀಚೆಗೆ 3 ಸರ್ಕಾರ, 4 ಸಿಎಂಗಳು ಬದಲಾಗಿದ್ದಾರೆ. ಆದರೆ ಯಾರೂ ಬಿಬಿಎಂಪಿಗೆ ಚುನಾವಣೆ ನಡೆಸುವ ಮನಸ್ಸು ಮಾಡಲಿಲ್ಲ. ಪ್ರತಿ ಬಾರಿಯೂ ಬಿಬಿಎಂಪಿ ಚುನಾವಣೆ ವಿಚಾರ ಸದ್ದು ಮಾಡಿದಾಗ ಸರ್ಕಾರ ಏನಾದರೂ ನೆಪ ಹುಡುಕಿಕೊಳ್ಳುವ ಪರಿಪಾಠ ಶುರು ಮಾಡಿದೆ. ಈ ಸಲ ಬಿಬಿಎಂಪಿ ಚುನಾವಣೆಗೆ ಸರ್ಕಾರ ಕಂಡುಕೊಂಡಿರುವ ಹೊಸ ಕಾರಣ ಗ್ರೇಟರ್ ಬೆಂಗಳೂರು ಬಿಲ್. ಹಾಲಿ ಇರುವ ಬಿಬಿಎಂಪಿ ವಿಭಜಿಸಿಯೇ ಚುನಾವಣೆ ಮಾಡ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಈ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಗೆ ತರಲು ಮುಂದಾಗಿದೆ. ಈ ಸಂಬಂಧ ಸರ್ಕಾರ ಇಂದು ಮಹತ್ವದ ಹೆಜ್ಜೆ ಇರಿಸಿದೆ. ಬಿಬಿಎಂಪಿಗೆ ಬಿಗ್ ಆಪರೇಷನ್ ಮಾಡುವ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಇಂದು ಸರ್ಕಾರ ವಿಧಾನಸಭೆಯಲ್ಲಿ ಪಾಸ್ ಮಾಡಿಕೊಂಡಿದೆ. ಬಿಜೆಪಿಯವರ ತೀವ್ರ ವಿರೋಧದ ನಡುವೆಯೂ ಸರ್ಕಾರ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಪಾಸ್ ಮಾಡಿಕೊಳ್ತು. ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ಸದಸ್ಯರು ಧಿಕ್ಕಾರ ಘೋಷಣೆ ಕೂಗಿದ್ದರಲ್ಲದೆ ಸಭಾತ್ಯಾಗ ನಡೆಸಿ ವಿರೋಧ ವ್ಯಕ್ತಪಡಿಸಿದರು. ಗ್ರೇಟರ್ ಬೆಂಗಳೂರು ಬಿಲ್ನಲ್ಲಿ ಏನಿದೆ? ಬಿಬಿಎಂಪಿ ಹೆಸರು ಇರಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬರಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷರು, ಜನಪ್ರತಿನಿಧಿಗಳು, ವಿವಿಧ ಏಜೆನ್ಸಿಯವರು ಇರ್ತಾರೆ. 2ರಿಂದ 7 ಪಾಲಿಕೆಗಳಾಗಿ ಬಿಬಿಎಂಪಿ ವಿಭಜನೆ. ಪ್ರತಿ ಪಾಲಿಕೆಗೆ 100 ಮೀರದಂತೆ 200ರ ಒಳಗೆ ವಾರ್ಡ್ಗಳ ಹಂಚಿಕೆ. ಜನಸಂಖ್ಯೆ 10 ಲಕ್ಷಕ್ಕಿಂತ ಕಡಿಮೆ ಇರಬಾರದು. 300 ಕೋಟಿ ಕನಿಷ್ಠ ಆದಾಯ ಇರಬೇಕು. ಪ್ರತಿ ನಗರ ಪಾಲಿಕೆಗೆ ಬೆಂಗಳೂರಿನ ಹೆಸರಿನಿಂದಲೇ ಶೀರ್ಷಿಕೆ ಇರಬೇಕು. ಮೇಯರ್, ಉಪಮೇಯರ್ ಅವಧಿ 2.5 ವರ್ಷ. ಕಾರ್ಪೊರೇಟರ್ಗಳ ಅಧಿಕಾರಾವಧಿ 5 ವರ್ಷಕ್ಕೆ ನಿಗದಿ. 6 ತಿಂಗಳ ಮೊದಲು ಮೇಯರ್ ವಿರುದ್ಧ ಅವಿಶ್ವಾಸ ತರಲು ಅವಕಾಶ ಇಲ್ಲ. ಶಾಸಕರು ಮತ ಹಾಕಲು ಅದೇ ಪ್ರದೇಶದಲ್ಲೇ ವಾಸವಾಗಿರಬೇಕು. ಪಾಲಿಕೆಯ ವಾರ್ಡ್ಗಳಲ್ಲಿ ಎಲ್ಲ ಜಾತಿಗಳಿಗೆ ಮೀಸಲಾತಿ. ಸ್ಥಳೀಯ ಸಮಿತಿಗಳು ಶಾಸಕರ ಅಧ್ಯಕ್ಷತೆಯಲ್ಲಿ ರಚನೆಯಾಗಲಿದೆ. ಗ್ರೇಟರ್ ಬೆಂಗಳೂರು ನಿರ್ಮಾಣಕ್ಕೆ ಬಿಜೆಪಿಯವರು ವಿರೋಧ ಮಾಡುತ್ತಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮಾತಾಡಿ, ಈ ಬಿಲ್ ಬೆಂಗಳೂರು ಪಾಲಿಗೆ ಮರಣ ಶಾಸನ. ಇವತ್ತು ಬೆಂಗಳೂರಿಗೆ ಕರಾಳ ದಿನವಾಗುತ್ತೆ. ಕೆಂಪೇಗೌಡ ಕಟ್ಟಿದ ಬೆಂಗಳೂರು ವಿಭಜನೆ ಮಾಡ್ತಿದ್ದಾರೆ. ಬೆಂಗಳೂರು ಖ್ಯಾತಿ ಹಾಳು ಮಾಡ್ತಿದ್ದಾರೆ. ಕನ್ನಡಕ್ಕೆ, ಕನ್ನಡಿಗರಿಗೆ ಅಪಾಯ ಇದೆ. 5-6 ಭಾಗ ಮಾಡಿದರೆ ಅನ್ಯ ಭಾಷಿಕರು ಮೇಯರ್ ಆಗ್ತಾರೆ ಎಂದಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದು ಬಿಬಿಎಂಪಿಗೆ ಹೊಸ ರೂಪ ಸಿಗಲಿದೆ. ಬೆಂಗಳೂರು ಛಿದ್ರ ಮಾಡ್ತಿಲ್ಲ, ಒಡೆಯುತ್ತಿಲ್ಲ, ಇನ್ನೂ ಗಟ್ಟಿ ಮಾಡ್ತಿದ್ದೇವೆ. ಈಗ ಇರುವ ಪರಿಸ್ಥಿತಿಯಲ್ಲಿ ಬೆಂಗಳೂರು ಆಡಳಿತ ಕಷ್ಟ. ನಾವು ಮಾಡ್ತಿರೋದು ಅಧಿಕಾರ ವಿಕೇಂದ್ರೀಕರಣ, ವಿಭಜನೆ ಅಲ್ಲ ಅಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ಎಂತ ದುರ್ದೈವ ಬಂದ್ಬಿಡ್ತು ನಮಗೆ. ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ. ಕನ್ನಡದ ಮೇಯರ್ಗಳಾಗಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ. ಒಡೆಯೋದು ಈಸಿ, ನಾಳೆ ಕಟ್ಟೋದು ಕಷ್ಟ. ಈ ಬೆಂಗಳೂರು ನಗರನ ಈಗಿರುವಂತ ಸಿಸ್ಟಮ್ ಅಲ್ಲಿ ನಾವು ನಡ್ಸಕ್ಕಾಗಲ್ಲ. ನಾವು ಮಾಡ್ತಾ ಇರೋದು ಅಧಿಕಾರದ ವಿಕೇಂದ್ರೀಕರಣ. ಬೆಂಗಳೂರನ್ನ ಛದ್ರ ಮಾಡ್ಲಿಕ್ಕೆ ನಾವು ಬಿಡ್ತಾ ಇಲ್ಲ. ಬೆಂಗಳೂರನ್ನ ಗಟ್ಟಿ ಮಾಡ್ಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ. ಸುಮ್ಮನೆ ನಾವು ಸಿಟಿ ರೌಂಡ್ಸ್ ಅಂತ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಒಟ್ಟಾರೆ ಸರ್ಕಾರ ಗ್ರೇಟರ್ ಬೆಂಗಳೂರು ಬಿಲ್ ತರಲು ನಿಶ್ಚಯ ಮಾಡಿದೆ. ಪರಿಷತ್ನಲ್ಲೂ ಬಿಲ್ ಪಾಸ್ ಮಾಡಿಕೊಂಡು ರಾಜ್ಯಪಾಲರಿಗೆ ಕಳಿಸಲಾಗುತ್ತದೆ. ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದೇ ಆದಲ್ಲಿ ಈ ಬಿಲ್ ಜಾರಿ ಫಿಕ್ಸ್. ನಂತರ ಪಾಲಿಕೆಗಳ ರಚನೆ, ವಾರ್ಡ್ಗಳ ಹೆಚ್ಚಳ, ಹಂಚಿಕೆ, ಸದಸ್ಯರ ಮೀಸಲಾತಿ ನಿಗದಿ ಇತ್ಯಾದಿ ಪ್ರಕ್ರಿಯೆಗಳು ಇನ್ನೂ ಬಾಕಿ ಇದೆ. ಇದೆಲ್ಲವೂ ಮುಗಿದರೆ ಮುಂದಿನ ಸೆಪ್ಟೆಂಬರ್ ಹೊತ್ತಿಗೆ ಸರ್ಕಾರ ಬಿಬಿಎಂಪಿ ಚುನಾವಣೆ ನಡೆಸುವ ನಿರೀಕ್ಷೆ ಇದೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.